ರೈತರು ಕಷ್ಟಪಟ್ಟು ದುಡಿದಂತಹ ಹಣ ಸ್ವಲ್ಪ ಯಾಮಾರಿದ್ರು ಸೈಬರ್ ವಂಚಕರ ಪಾಲಾಗುತ್ತೆ ಅನ್ನೋದಕ್ಕೆ ಮತ್ತೊಂದು ಘಟನೆ ನಿದರ್ಶನ. ಈ ಲಕ್ಷಾಂತರ ರೂಪಾಯಿ ಹಣಕ್ಕೆ ಸೈಬರ್ ವಂಚಕರು ಹೇಗೆ ಕನ್ನ ಹಾಕಿದ್ರು ಅನ್ನೋದರ ಡೀಟೇಲ್ಸ್ ಇದೆ. ಹಣ ಕಳೆದುಕೊಂಡವರು ಹೇಳಿದಂತಹ ವಿಚಾರಗಳು ಶಾಕಿಂಗ್ ಆಗಿದೆ. ಡೀಟೇಲ್ಸ್ ಇದೆ, ನೋಡೋಣ. ಸೈಬರ್ ವಂಚಕರಿಂದ ರೈತ ಮಹಿಳೆ ಹಣಕ್ಕೆ ಕನ್ನ. ಖಾತೆಗೆ ಹಣ ಬಿದ್ದ 2 ದಿನಕ್ಕೆ 7 ಖಾತೆಗೆ ವರ್ಗ. ಖಾತೆದಾರರ ಪರವಾನಗಿ ಇಲ್ಲದೆ ಹಣ ಟ್ರಾನ್ಸ್ಫರ್. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ರಾಯಚೂರಿನಲ್ಲಿ ರೈತ ಮಹಿಳೆಯ ಹತ್ತಿ ಮಾರಿದ ಹಣ ಖಾತೆಗೆ ಬಂದ್ರೂ ಕೈಗೆ ಸಿಗದೆ ಕಂಡೋರ ಪಾಲಾಗಿದೆ. ಜಿಲ್ಲೆಯ ಸಿರವಾರ ತಾಲೂಕಿನ ಮಾಚನೂರು ಗ್ರಾಮದ ರೈತ ಮಹಿಳೆ ಜ್ಯೋತಿ ತನ್ನ 82 ಕ್ವಿಂಟಲ್ ಹತ್ತಿಯನ್ನ ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಿದ್ರು. ಅವರ ಬ್ಯಾಂಕ್ ಖಾತೆಗೆ 6,69,000 ಹಣ ಸರ್ಕಾರದಿಂದ ಜಮಾ ಆಗಿತ್ತು. ಆದರೆ 2 ದಿನಕ್ಕೆ ಹಣ ಬ್ಯಾಂಕ್ ಖಾತೆಯಿಂದ ಮಾಯವಾಗಿದೆ. ವಿವಿಧ 7 ಖಾತೆಗಳಿಗೆ ಸಂಪೂರ್ಣ ಹಣ ವರ್ಗಾವಣೆಯಾಗಿದ್ದು ರೈತ ಕುಟುಂಬ ಕಂಗಾಲಾಗಿದೆ. ಮಾನ್ವಿಯ ಕೆನರಾ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವ ಮಹಿಳೆ ನೇರವಾಗಿ ಬ್ಯಾಂಕಿಗೆ ಭೇಟಿ ನೀಡಿ ವಿವರ ಪಡೆದಿದ್ದಾರೆ. ಆದರೆ ಬ್ಯಾಂಕಿನಿಂದ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ. ಬ್ಯಾಂಕಿನವರು ನಮ್ಮಿಂದ ಯಾವುದೇ ವರ್ಗಾವಣೆ ನಡೆದಿಲ್ಲ. ಇದು ಸೈಬರ್ ವಂಚಕರ ಕೈಚಳಕ ಅಂತ ತಿಳಿಸಿದ್ದಾರೆ. ನಾವು ಪೊಲೀಸರಿಗೆ ದೂರು ನೀಡಿ ಪರಿಶೀಲನೆ ಮಾಡಿಸಿದ್ದೇವೆ ಅಂತ ಭರವಸೆ ನೀಡಿದ್ದಾರೆ. 2 ವರ್ಷದ ಪುಟ್ಟ ಕಂದಮ್ಮಗಳನ್ನ ಮನೆಯಲ್ಲಿ ಬಿಟ್ಟು ಬಿಸಿಲಿನಲ್ಲಿ ದುಡಿದ ಜ್ಯೋತಿ, ಶರಣಬಸವ ದಂಪತಿ ಈಗ ಹಣ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಕ್ರೆಡಿಟ್ ಕಾರ್ಡ್ನಿಂದ ಹಣ ಕಟ್ಟಾಗಿದೆ ಅಂತ ಬ್ಯಾಂಕ್ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ರೈತ ಮಹಿಳೆಯ ಹೆಸರಲ್ಲಿ ಯಾವುದೇ ಕ್ರೆಡಿಟ್ ಕಾರ್ಡ್ ಇಲ್ಲ. ಹೆಚ್ಚಾಗಿ ಮಹಿಳೆ ಖಾತೆಯನ್ನು ಬಳಸುವುದಿಲ್ಲ. ಹತ್ತಿ ಮಾರಿದ ದುಡ್ಡು ಸರ್, ಇವು 82 ಕ್ವಿಂಟಲ್ ಹತ್ತಿ ಮಾರಿದ್ರು. 21ನೇ ತಾರೀಕಿಗೆ ಅಮೌಂಟ್ ಬಿದ್ದಿದ್ದಾವೆ ಸರ್. 22ಕ್ಕೆ ಚೆಕ್ ಮಾಡಿದ್ವಿ, ಇದಾವ್ರಿ. ಅಂದ್ರೆ ಊರಲ್ಲೇ ಚೆಕ್ ಮಾಡಿದ್ವಿ, ಇದಾವ್ರಿ. 23ಕ್ಕೆ ಅಮೌಂಟ್ ಕಟ್ಟಾಗಿದಾವ್ರಿ. 6,69,000 ರೂಪಾಯಿ ಕಟ್ಟಾಗಿದಾವ್ರಿ. ಮಾನ್ವಿ ಕೆನರಾ ಬ್ಯಾಂಕ್ನಲ್ಲೇ ಕಟ್ಟಾಗಿದ್ದಾವೆ. ಅವ್ರ ಬ್ಯಾಂಕ್ನಲ್ಲಿ ಕೇಳಕ್ ಹೋದ್ರೆ ನಮಗೆ ಅದಕ್ಕೆ ಇಲ್ಲ, ಆನ್ಲೈನ್ ಫ್ರಾಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. IMPS ಆಗಿದೆ ಆ ಥರ ಅಂತ ಹೇಳ್ತಾ ಇದ್ದಾರೆ. ನಾವು ನೋಡಿದ್ರೆ ಯಾವುದೇ ರೀತಿಯಿಂದ OTP ಮೆಸೇಜ್ ಯಾವುದನ್ನು ಮಾಡಿಲ್ಲ. 7 ಬ್ಯಾಂಕಿಗೆ ಟ್ರಾನ್ಸಾಕ್ಷನ್ ಆಗಿ ಅಂದ್ರೆ ಕ್ರೆಡಿಟ್ ಕಾರ್ಡ್ ಮುಖಾಂತರನೇ ತಗೊಂಡಿದ್ದಾರೆ ಅಂತ ಅವರು ಹೇಳಿದ್ರು. ಕಾನೂನು ಪ್ರಕಾರ ಎಲ್ಲ ಥರದ್ದು ಮಾಡಿದೀವ್ರಿ, ಕೇಸ್ ಹಾಕಿದೀವ್ರಿ, FIR ಮಾಡಿಸಿದೀವಿ ಎಲ್ಲ. ಆದ್ರೂ ನಮ್ಗೆ ಯಾವುದೇ ರೀತಿಯಿಂದ ಇದು ಬರ್ತಾ ಇಲ್ಲ ಸರ್. ನಾವು ಈಗ ದುಡ್ಡು ಪೂರಾ ಇಂಪಾರ್ಟೆಂಟ್ ಇವಾಗ ನಮಗೆ ಸದ್ಯ. 1 ವರ್ಷ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಸರ್. 84 ಗಂಟೆ ಮಾರಿದ್ರೆ ಅದು ನಮ್ಮ ಮಿಸ್ಸಸ್ ಅಕೌಂಟಿಗೆ ಬಿದ್ದಿದ್ದಾವೆ. 84 ಗಂಟೆಲಿ 6,69,000 ಬಿದ್ದಿದ್ದಾವೆ ಟೋಟಲ್ ಆಗಿ ಅಮೌಂಟ್. ನವಂಬರ್ 23-24 ಹೋಗಿ ಚೆಕ್ ಮಾಡಿದಾಗ ಬ್ಯಾಂಕಲ್ಲಿ ಚೆಕ್ ಮಾಡೋಕ್ಕೆ ರೊಕ್ಕ ಇಲ್ಲ ಸರ್. ಇಲ್ಲಿ ಆನ್ಲೈನ್ ಫ್ರಾಡ್ ಆಯ್ತು, ಈ ಥರ ಫ್ರಾಡ್ ಆಯ್ತು, ಇದಾಗಿದೆ ಅಂತೇಳಿ ಅವರು ಬ್ಯಾಂಕ್ನವ್ರು ಕತೆ ಹೇಳ್ತಾರೆ ಸರ್. ಅವರು ಏನು ಹೇಳಿದ್ರೆ ಜವಾಬ್ದಾರಿ ತಗೊಳ್ರು. ಒಂದು ಫೋನ್ ಪೇ ಇಲ್ಲ, ಒಂದು ನೆಟ್ ಬ್ಯಾಂಕಿಂಗ್ ಇಲ್ಲ, ಒಂದು ATM ಇಲ್ಲ, ಅದು ಏನಿಲ್ಲ. ನಾವು ಅದು ಸ್ಟೂಡೆಂಟ್ ಅಕೌಂಟಿಂದ SBI ಅಕೌಂಟ್ ಮಾಡಿದ್ದೀವಿ. ಬ್ಯಾಂಕ್ನವರು ಹೊಣೆ ತಗೊಂತಾರೆ, ಸರ್ಕಾರ ತಗೊಂತಾರೆ, ಪೊಲೀಸ್ ಸೈಬರ್ ಅವ್ರು ತಗೊಂತಾರೆ. ಯಾರು ತಗೊಂತಾರೆ ಜವಾಬ್ದಾರಿ ತಗೊಳ್ರಿ ಸರ್. ಯಾರು ನಾವು ಇಲ್ಲಿದ್ದಲ್ಲಿಗೆ ತಿರುಗಾಡ್ಸಕತ್ತಾರೆ ಅವರು. 1-2 ದಿನದಲ್ಲಿ ಬ್ಯಾಂಕ್ನಿಂದ ಹಣ ಪಡೆಯಲು ಯೋಚಿಸಿದ್ದ ದಂಪತಿ ಅನ್ಯಾಯವಾಗಿ ತಮ್ಮ ಹಣವನ್ನ ಕಳೆದುಕೊಂಡಿದ್ದಾರೆ. ಕೂಡಲೇ ಬ್ಯಾಂಕ್ ಅಧಿಕಾರಿಗಳು ತಮ್ಮ ಹಣವನ್ನ ಮರುಪಾವತಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರ ಸಹ ಇದರ ಬಗ್ಗೆ ಗಮನ ಹರಿಸಿ ರೈತರ ಹಣವನ್ನ ಮರಳಿ ಕೊಡಿಸುವ ಕೆಲಸ ಮಾಡಬೇಕು. ಇಲ್ಲ ಸರ್ಕಾರವೇ ನಷ್ಟ ಭರಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಸರ್ಕಾರ ನಿಗದಿಪಡಿಸಿದ ಹತ್ತಿ ಖರೀದಿ ಕೇಂದ್ರದಲ್ಲಿ ಹತ್ತಿ ಮಾರಾಟ ಮಾಡಿದ್ದಾರೆ. ಮಾರಾಟ ಮಾಡಿದ ನಂತರ ಸರ್ಕಾರ ಅವರ ಖಾತೆ ಕೆನರಾ ಬ್ಯಾಂಕ್ ಮಾನ್ವಿ ಶಾಖೆಯಲ್ಲಿದ್ದಂತ ಕೆನರಾ ಬ್ಯಾಂಕಿನ ಖಾತೆಗೆ ಹಣ ವರ್ಗಾವಣೆ ಮಾಡಿದ್ದಾರೆ. ಅದು ಅವ್ರಿಗೆ ಖಚಿತಪಡಿಸಿಕೊಂಡಾರ. ಮರುದಿವಸ ಹೋಗಿ ಆ ದುಡ್ಡು ಡ್ರಾ ಮಾಡ್ಬೇಕಂದ್ರೆ ಅವ್ರ ಖಾತೆಯಲ್ಲಿ ದುಡ್ಡಿಲ್ಲ. ಈ ದುಡ್ಡು ಏನಂದ್ರೆ ಬೇರೆಯವ್ರ ಖಾತೆಗೆ ಹೋಗಿದೆ, ಆನ್ಲೈನ್ ಮುಖಾಂತರ ಹೋಗಿದೆ ಅಂತ ಅಲ್ಲಿ ಸಿಬ್ಬಂದಿ ಹೇಳಿದ್ದಾರೆ. ಅದಕ್ಕೆ ನಮ್ಮ ಒತ್ತಾಯ ಏನಂದ್ರೆ ಕೆನರಾ ಬ್ಯಾಂಕ್ ಆದ್ರೂ ದುಡ್ಡು ಕೊಡ್ಲಿ, ರಾಜ್ಯ ಸರ್ಕಾರ ಆದ್ರೂ ಕೊಡ್ಲಿ, ಇಲ್ಲ ಕೇಂದ್ರ ಸರ್ಕಾರ ಆದ್ರೂ ಕೊಡ್ಲಿ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ, ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಅವ್ರಿಗೆ ದುಡ್ಡು ಕೊಡ್ಬೇಕು. ನೀವು ತನಿಖೆ ಮಾಡಿ ಆ ದುಡ್ಡು ಬಂದ್ಮೇಲೆ ನೀವೇ ಜಮಾ ಮಾಡಿಕ್ಯಾರ. ನಮಗೇನು ಕೊಡೋದು ಬೇಡ. ನಮಗೇನು ಎಷ್ಟು ದುಡ್ಡು ನಮಗೆ ಸರ್ಕಾರದಿಂದ ಜಮಾ ಆಗಿತ್ತು ಕೆನರಾ ಬ್ಯಾಂಕಿಗೆ ಅದನ್ನು ನಮಗೆ ಕೊಡಬೇಕು ಅನ್ನೋದು ಒತ್ತಾಯ. ಮತ್ತು ಇದನ್ನು ಭಾಳ ಗಂಭೀರವಾಗಿ ಸರ್ಕಾರ ತಗೊಂಡು ಉನ್ನತ ಮಟ್ಟದ ತನಿಖೆ ಮಾಡಬೇಕಂತ ಒತ್ತಾಯ ಮಾಡಿ. ಒಟ್ನಲ್ಲಿ ಸಾಲ ಸೋಲ ಮಾಡಿ ರೈತರು ಬೆಳೆದಿದ್ದ ಬೆಳೆಯ ಹಣ ಸೈಬರ್ ವಂಚಕರ ಪಾಲಾಗಿದೆ. ರಾಯಚೂರು ಸೈಬರ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಅಧಿಕಾರಿಗಳು ಕೂಡಲೇ ರೈತರ ಸಂಕಷ್ಟಕ್ಕೆ ಪರಿಹಾರ ಒದಗಿಸಬೇಕಿದೆ. ಸೈಬರ್ ವಂಚಕರ ಹೆಡೆಮುರಿ ಕಟ್ಟಬೇಕಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.